ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಕುಕಿಂಗ್ ಚಾನಲ್. ನಾನು ಸುನೀತಾ. ತುಂಬಾ ಶಕ್ತಿದಾಯಕ, ಅಷ್ಟೇ ಆರೋಗ್ಯದಾಯಕ ಅಳವಿ ಬೀಜದ ಪಾಯಸವನ್ನು ನಾನಿವತ್ತು ಮಾಡ್ತಿದ್ದೀನಿ. ಋತುಮತಿಯಾದವರಿಗೆ, ಬಾಣಂತಿಯರಿಗೆ ಮಸ್ಟ್ ಆ್ಯಂಡ್ ಶುಡ್ ಈ ಅಳವಿ ಬೀಜದ ಪಾಯಸವನ್ನು ಮಾಡಿ ಕೊಡ್ತಾರೆ. ಮಕ್ಕಳಿಗೆ ಯಾರೆಲ್ಲ ವೀಕ್ ಇರ್ತಾರಲ್ಲ ಅವ್ರಿಗೆಲ್ಲ ಈ ಅಳವಿ ಬೀಜದ ಪಾಯಸವನ್ನು ಕೊಡ್ಕೊತಾ ಬನ್ನಿ. ತುಂಬಾ ಸ್ಟ್ರಾಂಗಾಗಿ ಬೆಳೀತಾರೆ. ಬೆಳಗ್ಗೆ ಖಾಲಿ ಹೊಟ್ಟೆಲೇ ಈ ಅಳವಿ ಬೀಜದ ಪಾಯಸವನ್ನು ಕುಡಿಬೇಕು. ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಇವಾಗ ಒಂದು ಬೌಲಿಗೆ ಅಳವಿ ಬೀಜವನ್ನು ಅರ್ಧ ಬಾಟಲ್ನಷ್ಟು ನಾನು ನೆನೆಯಲಿಕ್ಕೆ ಹಾಕ್ತಿದ್ದೀನಿ. ಇದನ್ನು ಗಾರ್ಡನ್ ಗ್ರೇಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಅಳವಿ ಬೀಜ ಎಲ್ಲ ಶಾಪ್ಗಳಲ್ಲಿ ಇದು ಈಸಿಯಾಗಿ ಸಿಗುತ್ತೆ. ಇವಾಗ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ಸ್ವಲ್ಪ ಹಾಗೆ ಕೈಯಾಡ್ತಾ ಇದ್ದೀನಿ. ಒಂದು 10 ನಿಮಿಷಗಳ ಕಾಲ ಇದನ್ನು ನೆನೆಯಲಿಕ್ಕೆ ಹಾಗೆ ಬಿಡಬೇಕು. ಈ ಅಳವಿ ಬೀಜದ ಪಾಯಸವನ್ನು ಎಲ್ಲರೂ ಕುಡಿಬೋದು. ಯಾರೆಲ್ಲ ವೀಕ್ ಇರ್ತಾರಲ್ಲ ಅವರಿಗೆ ಕೊಟ್ಕೊತಾ ಬನ್ನಿ. ತುಂಬಾ ಸ್ಟ್ರಾಂಗಾಗಿ ಬೆಳೀತಾರೆ. ಅದನ್ನು 10 ನಿಮಿಷ ನೆನೆಯಲಿಕ್ಕೆ ಇಟ್ಟು ಇವಾಗ ಒಂದು ಬೌಲ್ಗೆ ನಾನು 1.5 ಗ್ಲಾಸ್ನಷ್ಟು ನೀರನ್ನು ಹಾಕ್ತಿದ್ದೀನಿ. ಇವಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಕಾಯಲಿಕ್ಕೆ. ನೋಡಿ, ಒಂದು 10 ನಿಮಿಷ ಆದಮೇಲೆ ಇಷ್ಟು ಗಟ್ಟಿಯಾಗಿ ಥಿಕ್ನೆಸ್ ಆಗಿ ಬರುತ್ತೆ ಅಳವಿ ಬೀಜ. ಕೇವಲ ಒಂದು 10 ನಿಮಿಷ ನೆನೆಸಿದರೆ ಸಾಕು. ಇವಾಗ ಗ್ಯಾಸಲ್ಲಿ ಮೇಲೆ ನೀರು ಕುದೀತಾ ಇದೆ. ಇವಾಗ ಇದನ್ನು ಅಳವಿ ಬೀಜವನ್ನು ನೀರಿಗೆ ಹಾಕಬೇಕು. ಒಂದು ಸಲ ಚೆನ್ನಾಗಿ ಕೈ ಆಡಿಸಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ದೀರಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಚಳಿಗಾಲಕ್ಕೆ ಮತ್ತು ಮಳೆಗಾಲಕ್ಕೆ ಇದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಇವಾಗ ಚೆನ್ನಾಗಿ ಕುದೀತಾ ಇದೆ. ಮೇಲ್ಗಡೆ ವೈಟ್ ಕಲರ್ ನೊರೆ ಬಂದಿದೆ ನೋಡಿ. ಇದನ್ನು ಇವಾಗ ತೆಗಿತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಾಣಂತಿಯರಿಗೆ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಕೊಡ್ತಾರೆ. ಹಾಗೆ ಋತುಮತಿಯಾದವರಿಗೆ ಇದನ್ನು ಮಿಸ್ ಮಾಡದೆ ಕೊಡ್ತಾರೆ. ಕೇವಲ ಒಂದು 15ರಿಂದ 20 ನಿಮಿಷದಲ್ಲಿ ಈ ಅಳವಿ ಬೀಜದ ಪಾಯಸವನ್ನು ನೀವು ಮಾಡ್ಕೊಂಡು ಕುಡಿಬೋದು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು 1 ಬಟ್ಲಿನಷ್ಟು ಬೆಲ್ಲವನ್ನು ಪುಡಿ ಮಾಡಿ ಹಾಕ್ತಿದ್ದೀನಿ. ನೀವು ಪುಡಿ ಬೆಲ್ಲ ಆದರೂ ಸಿಗುತ್ತೆ. ಹಾಗೆ ಬೆಲ್ಲವನ್ನು ಸ್ವಲ್ಪ ಕೊಟ್ಟು ಇದಕ್ಕೆ ಹಾಕ್ಬೋದು. ನೀವು ಇದಕ್ಕೆ ಸಕ್ಕರೆಯನ್ನು ಹಾಕಿ ಸಹಿತ ಮಾಡ್ಬೋದು. ಆದರೆ ಬೆಲ್ಲವನ್ನು ಹಾಕಿ ಮಾಡಿದರೆ ತುಂಬಾ ರುಚಿಕರವಾಗಿರುತ್ತೆ. ಬೆಲ್ಲದ ಜೊತೆ ಒಂದು 5 ನಿಮಿಷ ಈ ಅಳವಿ ಬೀಜ ಕುದಿ ಬಂದರೆ ಸಾಕು. ನೋಡಿ, ಇವಾಗ ಈ ಥರ ಮತ್ತೆ ನೊರೆ ಬಿಡ್ತಾ ಇದೆ. ಇದನ್ನೆಲ್ಲ ತೆಗೆದು ಹಾಕಬೇಕು. ಹಾಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ನುಚ್ಚಿನ ಅಂಬಲಿ, ರಾಗಿ ಅಂಬಲಿ ನಮ್ಮ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರು ಬೇಕೋ ಅವರು ನೋಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಹಾಗೆ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿಗಾಗಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಬೆಲ್ಲ, ಅಳವಿ ಬೀಜ, ತುಪ್ಪವನ್ನೇ ಅಷ್ಟಾದರೂ ನೀವು ಕುಡಿಬೋದು. ಒಬ್ಬೊಬ್ಬರು ಬಾಣಂತಿಯರಿಗೆ ಹಾಲನ್ನು ಹಾಕಿ ಈ ಪಾಯಸವನ್ನು ಕೊಡೋದಿಲ್ಲ. ಹಾಗಾಗಿ ತುಪ್ಪ, ಅಳವಿ ಬೀಜವನ್ನು ಅಷ್ಟೇ ಮಾತ್ರ ನೀವು ಕೊಡ್ತಾರೆ. ನೋಡಿ, ಇವಾಗ ತುಪ್ಪವನ್ನು ಹಾಕಿ ಒಂದು 2 ನಿಮಿಷ ಕುದಿಸಿದರೆ ಸಾಕು. ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ನಾನು 1 ಗ್ಲಾಸ್ನಲ್ಲಿ ಈ ಅಳವಿ ಬೀಜವನ್ನು ತೆಗಿತಾ ಇದ್ದೀನಿ. ಹಾಲನ್ನು ಇಷ್ಟಪಡದೇ ಇರೋರು ಈ ಅಳವಿ ಬೀಜವನ್ನು ಕುಡಿಬೋದು. ನೋಡಿ, ಸ್ವಲ್ಪ ತುಪ್ಪವನ್ನು ಹಾಕಿ ನಾನು ಕುದಿಸಿ ಈ ಗ್ಲಾಸ್ಗೆ ತೆಗಿತಾ ಇದ್ದೀನಿ. ಹಾಲನ್ನು ಇಷ್ಟಪಡೋರು ಹಾಲನ್ನು ಹಾಕಿ ಒಂದು ಸಲ ಕೈ ಆಡಿಸಿದರೆ ಸಾಕು. ಗ್ಯಾಸನ್ನು ಆಫ್ ಮಾಡಿರಬೇಕು. ಯಾವುದೇ ರೀತಿಯಾಗಿ ಹಾಲನ್ನು ಹಾಕಿದರೆ ಅದು ಒಡೆಯೋದಿಲ್ಲ. ಇವಾಗ ರೆಡಿಯಾಗಿದೆ ಬಿಸಿ ಬಿಸಿಯಾದ ಅಳವಿ ಪಾಯಸ. ಬೆಳಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬನ್ನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ಇದನ್ನು 1 ಗ್ಲಾಸ್ಗೆ ನಾನು ಹಾಕ್ತಿದ್ದೀನಿ. ನಿಮಗೆ ಹಾಲು ಬೇಡವಾದರೆ ಹಾಲನ್ನು ಸ್ಕಿಪ್ ಮಾಡಿ ಆದರೂ ನೀವು ಈ ಥರ ಮಾಡ್ಕೋಬೋದು. ಅದನ್ನು ಕೂಡ ನಾನು ಮಾಡಿ ತೋರಿಸಿದ್ದೀನಿ. ನೀವು ಸಕ್ಕರೆ ಹಾಕಿ ಮಾಡೋದಾದರೆ ಅದನ್ನು ಸ್ಕಿಪ್ ಮಾಡಿ ಬೆಲ್ಲದಿಂದ ಒಂದು ಸಲ ಮಾಡಿ ನೋಡಿ. ತುಂಬಾ ರುಚಿಕರವಾಗಿ ಬರುತ್ತೆ. ಇವಾಗ ನೀವು ತುಪ್ಪದಿಂದ ಮಾಡಿದ ಅಳವಿ ಪಾಯಸ ಮತ್ತು ಹಾಲಿನ ಹಾಕಿದ ಅಳವಿ ಪಾಯಸ ಎರಡೂ ಕೂಡ ರೆಡಿಯಾಗಿದೆ. ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.